ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಓಮಿನಿ ವ್ಯಾನು ಸೇಲಿ ಬಂದಿದೆ ವೀಕ್ಷಕರೇ. 1,40,000 ಬಜೆಟಲ್ಲಿ ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ಮತ್ತು ಗ್ಯಾಸ್ ಕೂಡ ಇದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಪೂರ್ಣ ಮಾಹಿತಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನೀವು ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ಓಕೆನಾ. ಮತ್ತು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಮುಂದೆ ಪೂರ್ತಿ ಕೇಳಿಸ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ನಿಮಗೆ ವಿಡಿಯೋ ಬೇಗ ಬಂದು ತಲುಪುತ್ತೆ, ನೀವು ಸಹ ಬೇಗ ವಿಡಿಯೋನ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದ ಮರಿಬೇಡಿ. ಮತ್ತು ತುಂಬ ಜನ ಯಾರಾದರೂ ಒಂದು ಓಮಿನಿ ಗಾಡಿ ಹುಡುಕ್ತಾ ಇರ್ತಾರೆ ವೀಕ್ಷಕರೇ. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಮಾಹಿತಿ ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಹಂಗಾದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಅದಾದಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್, ಒಂದು ಓಮಿನಿ ಗಾಡಿ ಕಳಿಸಿದ್ರಲ್ಲ, ಹಾಂ, ಯಾವ್ದು ಮಾಡಲು? 2007. ಓಕೆ ಸರ್. ಓನರ್ ಎಷ್ಟಾಗಿದ್ದಾರೆ? ಓನರು 4 ಓನರ್ ಆಗಿದೆ. ಓಕೆ. ಎಷ್ಟು ಹೊಡಿದೆ ಗಾಡಿ? ಗಾಡಿ ಅದು ಗೊತ್ತಿಲ್ಲ ಸರ್, ಒಂದು 75 ತೋರಿಸ್ತಾ ಇತ್ತು ನನಗೆ. ಹಾಂ ಹಾಂ ಒಂದು ತಗೊಂಡು ನಾನು ಇವಾಗ ಒಂದು 15 ದಿವಸ ಆಯ್ತು ಅಷ್ಟೇ. ಹಾಂ. ಏನೋ ಮಾಡೋಣ, ಬಿಸ್ನೆಸ್ ಮಾಡೋಣ ಅಂತ ತಗೊಂಡೆ. ಇವಾಗ ನಮ್ಗೆ ಅದು ಆ ಗಾಡಿ ಸೆಟ್ ಆಗಲ್ಲ. ಕ್ಯಾಂಟೀನ್ ಮಾಡೋಣ ಅಂತ ತಗೊಂಡೆ. ಹಾಂ ಹಾಂ. ಇವಾಗ ಇದನ್ನ ಮತ್ತೆ ಕೊಟ್ಬಿಟ್ಟು ಕ್ಯಾಂಟೀನ್ ಗಾಡಿನೇ ತಗೊಳ್ಳೋಣ ನಾವು ಅಂತ ಅಂದ್ಬಿಟ್ಟು ಇವಾಗ ಇದು ಓಮಿನಿ ಸೇಲ್ಗಿಟ್ಟಿದ್ದೀನಿ ಸರ್. ಓಕೆ. ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಇಂಜಿನ್ ಎಲ್ಲ ಚೆನ್ನಾಗಿದೆ, ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಯಾವ್ದು MPF ಕಾರ್ಪೆಟ್ರಾ? MPF. ಎಷ್ಟು 5 ಸೀಟ್ರಾ 8 ಸೀಟ್ರ್ ಸರ್ ಇದು? 5 ಸೀಟ್ರ್ ಗಾಡಿ. ಹಾಂ. ಬಟ್ ಇದು 8 ಸೀಟ್ರ್ ಎಲ್ಲ ಆಲ್ಟ್ರೇಷನ್ ಮಾಡೈತ್ರೆ. ಎಕ್ಸ್ಟ್ರಾ ಸೀಟ್ ಹಾಕ್ಸ್ಕೊಂಡಿದ್ದಾರೆ. ಎಕ್ಸ್ಟ್ರಾ ಸೀಟ್ ಹಾಕ್ಸ್ಕೊಂಡಿದ್ದಾರೆ. ಸೀಟ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಲಕ್ಸುರಿ ಸೀಟ್ ಎಲ್ಲ ಚೆನ್ನಾಗಿದೆ. ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗು, ಮುಂದ್ಗಡೆ ಬಂಪರ್ ಇದೆ, ಮತ್ತೆ ಇದು ಸೌಂಡ್ ಸಿಸ್ಟಮ್ ಎಲ್ಲ ಇದೆ, ಮ್ಯೂಸಿಕ್ಕು, ಬ್ಲೂಟೂತ್ ಸಿಸ್ಟಮ್ ಎಲ್ಲ ಇದೆ, ಚೆನ್ನಾಗಿದೆ ಒಟ್ಟೆಲ್ಲ. ಓಕೆ ಓಕೆ. ಏನು ಪ್ಯೂರ್ ಪೆಟ್ರೋಲಾ LPG ಅನ್ನೋದು ಇದೆಯಾ? LPG ಇದೆ. ಹಾಂ. ಪೆಟ್ರೋಲು, ನಾನು ಪೆಟ್ರೋಲ್ ಓಡಿಸ್ತಾ ಇದ್ದೀನಿ. ನಾನು ತಗೊಂಡ್ಮೇಲೆ ನಾನು ಗ್ಯಾಸ್ ಏನು ಹಾಕ್ಸಕ್ಕೆ ಹೋಗಿಲ್ಲ, ನಾನು ಪೆಟ್ರೋಲೇ ಓಡಿಸ್ತಾ ಇದ್ದೀನಿ. ಒಟ್ಟೆ LPG ಅದು ಕಾರ್ಡಲ್ಲಿ ಎಂಟ್ರಿ ಆಗಿಲ್ಲ, ಒಟ್ಟಿನಲ್ಲಿ ಕಂಪ್ನಿ ಕಿಟ್ ಮಾತ್ರ ಇದೆ ಗಾಡೀಲಿ. ಓಕೆ. ಅಂದರೆ ಈಗ ರನ್ನಿಂಗ್ ಇದೆಯಲ್ಲ ಅದನ್ನು? ಅದು ರನ್ನಿಂಗ್ ಇದೆ. ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟೈರು ಫ್ರಂಟ್ ಬಂದ್ಬಿಟ್ಟು ಹೊಸ ಟೈರ್ ಹಾಕ್ತಾ ಇದ್ದಾರೆ. ಹೊಸ ಟೈರ್. ಹಿಂದ್ಗಡೆ ಅಂದರೆ ಒಂದು 40% ಇದೆ. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇದೆ. ಓಕೆ. ಆಕ್ಸಿಡೆಂಟ್ ರೀಪೇಂಟ್ ಆದರೆ ಏನಾಗಿಲ್ಲ ಗಾಡಿ? ರೀಪೇಂಟ್ ಏನಾಗಿಲ್ಲ, ಒರಿಜಿನಲ್ ಪೇಂಟಲ್ಲಿ ಇದೆ. ಸ್ವಲ್ಪ ಒಂಚೂರು ಅಲ್ಲಲ್ಲ ಒಂಚೂರು ಅದೇ ಬಿಸಿಲಲ್ಲಿ ಒಣಗಿ ಎಲ್ಲ ಇದಾಗಿ ಸ್ವಲ್ಪ ಒಂಚೂರು ಪೇಂಟ್ ಒಂಚೂರು ಡಲ್ ಆಗುತ್ತೆ ಬಿಟ್ಟರೆ ಇನ್ನೇನು ಪೇಂಟು ಆ ಥರ ಏನು ಆಗಿಲ್ಲ. ಚೆನ್ನಾಗಿದೆ. ಓಕೆ ಓಕೆ. ಅಂದರೆ ಒರಿಜಿನಲ್ ಪೇಂಟಾಗಿ ಇದೆ ಗಾಡಿ ಈಗ? ಒರಿಜಿನಲ್ ಪೇಂಟ್ ಎಲ್ಲ ಇದೆ. ಓಕೆ. FC ಇನ್ಸೂರೆನ್ಸ್ ಎಲ್ಲ ಮಟ್ಟ ಇದ್ದಾವೆ? FC ಬಂದ್ಬಿಟ್ಟು 2027 ಮಟ್ಟ ಇದೆ. ಇನ್ಸೂರೆನ್ಸು ಬಂದ್ಬಿಟ್ಟು ಅದು ಇನ್ನು 2020 ಜೂನು 2025ವರೆಗೂ ಇದೆ. ಅಂದರೆ ಮುಂದಿನ ವರ್ಷ ಜೂನ್ವರೆಗೂ ಇದೆ? ಮುಂದಿನ ವರ್ಷ ಜೂನ್ವರೆಗೂ ಇದೆ ಇನ್ಸೂರೆನ್ಸ್. 8 ತಿಂಗಳು ಐತೆ. ಹೌದು. ಹಾಂ ಹಾಂ. FC 2027ವರೆಗೂ ಇದೆ. ಓಕೆ ಸರ್. ಈಗ ತಗೊಳ್ಳೋರಿಗೆ ಏನು ಖರ್ಚಿದೆಯಾ? ಖರ್ಚೇನಿಲ್ಲ ಸರ್, ತಗೊಂಡು ಆರಾಮಾಗಿ ಓಡಿಸ್ಕೋಬೋದು. ಎಲ್ಲ ಆಯಿಲ್ ಸರ್ವಿಸು ಅದು ಎಲ್ಲ ಮಾಡ್ತಿದ್ದೀನಿ ರೀ. ಏನೂ ಪ್ರಾಬ್ಲಮ್ ಇಲ್ಲ ಗಾಡೀಲಿ. ಅದೇ ಹೊರಗಡೆ ಔಟ್ಲುಕ್ ಸ್ವಲ್ಪ ಅದೇ ಲೈಟಾಗಿ ಸ್ವಲ್ಪ ಅದೇ ಇದು ಬಿಸಿಲಿಗೆಲ್ಲ ಇದಾಗಿದೆ ಹೊರತು ಕಲರ್ ಒಂದು ಶೇಡ್ ಆಗಿದೆ. ಕಲರ್ ಒಂದು ಸ್ವಲ್ಪ ಒಂಚೂರು ಶೇಡ್ ಆಗಿದೆ, ಸ್ವಲ್ಪ ಅಲ್ಲಲ್ಲ ಒಂದು ಸ್ವಲ್ಪ ಇದಾಗಿದೆ ಅಷ್ಟೇ, ಅದು ಬ್ಯಾಕ್ ಸೈಡು. ಇನ್ನು ಅದರ್ವೈಸ್ ಗಾಡಿ ಮಾತ್ರ ಕಂಡೀಷನ್ ಸೂಪರ್ ಇದೆ. ತಗೊಂಡ್ರೆ ಒಂದು ರೂಪಾಯಿನೂ ಖರ್ಚು ಮಾಡೋಂಗಿಲ್ಲ. ಓಕೆ ಓಕೆ. ಒಳಗಡೆ ಪ್ಲಾಟ್ಫಾರ್ಮ್ ಚೆನ್ನಾಗಿದೆ? ಹಾಂ, ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗೈತೆ. ಯಾಕಂದ್ರೆ ಮೇನ್ ಪ್ಲಾಟ್ಫಾರ್ಮು ಸ್ವಲ್ಪ ಒಳಗೆ ಚೆನ್ನಾಗಿದ್ರೆ ಸಾಕಾಗುತ್ತೆ. ಸಣ್ಣ ಪುಟ್ಟ ಟಚ್ ಅಪ್ ಇದ್ರೆ ಮಾಡಿಸ್ಕೊಂತಾರೆ ತಗೊಂಡವ್ರು, ಅಂಥದ್ದೇನು ಇರಲ್ಲ. ಹೌದು. ಬಟ್ ಏನಂದ್ರೆ ಒರಿಜಿನಲ್ ಪೇಂಟ್ ಆಗಿರ್ಬೇಕು, ಆಕ್ಸಿಡೆಂಟ್ ಪೇಂಟ್ ಆ ಥರ ಎಲ್ಲ ಆಗಿರಬಾರ್ದು. ಇಲ್ಲ. ಹಾಂ. ಓಕೆ. ಈ ಗಾಡಿದು ಎಲ್ಲಿದೆ ಸರ್ ಅದು? ಗಾಡಿಯಲ್ಲಿ ತುಮಕೂರು ಸಿಟಿನಾ? ತುಮಕೂರು ಸಿಟಿನೇ. ಹಾಂ. ಎಲ್ಲಿ ಬರುತ್ತೆ ಸರ್ ಸಿಟಿಯಲ್ಲಿ? ಸಿಟಿಲಿ ಸಿದ್ಧಗಂಗಾ ಮಠ. ಸಿದ್ಧಗಂಗಾ ಮಠ? ನಿಯರ್ ಅಲ್ಲೇನಾ ಮನೆ? ನಿಯರ್ ಅಲ್ಲೇನೆ. ಹಾಂ. ನಿಯರ್ ಅಂತ ದೇವರಪಟ್ಟಣ ಅಂತ ಬರುತ್ತೆ ಒಂದು. ಹಾಂ. ಅಲ್ಲೇ ಇರೋದು. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ ರೇಟು 1,40 ಹೇಳ್ತಾ ಇದ್ದೀನಿ ಸರ್. 1,40,000. ಕಡಿಮೆ ಅಂದರೆ ಎಲ್ಲೇ ಮಟ್ಟ ಮಾಡ್ತೀರಾ?
ಕಡಿಮೆ ಅಂದರೆ ಬರಲಿ, ನಿಮ್ಮ ಕಡೆಯಿಂದ ಬಂದರೆ ಫೈನಲ್ ಬೇಕಾದ್ರೆ ಒಂದು 10,000 ಬಿಟ್ಟು ಕೊಟ್ಬಿಡ್ತೀನಿ. ಅಷ್ಟೇನಾ? ಹಾಂ. ನೋಡಿ ಸರ್, ಯಾಕಂದರೆ ಮಾಡಲು ಕಡಿಮೆ, ಓನರ್ ಜಾಸ್ತಿ. ಇಲ್ಲ, ನಾನು ತಗೊಂಡಿದ್ದೆ 140 ತಗೊಂಡು ಹ್ಞೂ. ಸಣ್ಣ ಪುಟ್ಟ ಮ್ಯಾಟು ಅದು ಇದೆಲ್ಲ ನಾನು ಮಾಡಿಸಿದ್ದೀನಿ ಅದನ್ನ. ಅಲ್ಲ, ನೀವು ತಗೊಂಡಿರೋದೇ ಕಾಸ್ಟ್ಲಿ ಆಯಿಲ್ ತಗೊಂಡಿದ್ದೀರಾ? ಚೇಂಜು ಸ್ವಲ್ಪ ಇದೆಲ್ಲ ಮಾಡಿಸಿ ಎಲ್ಲ ಇದು ಮಾಡಿದ್ದೀನಿ. ನಾನು ಒಂದು 5,000 ಖರ್ಚು ಮಾಡಿದ್ದೀನಿ. ಖರ್ಚು ಮಾಡಿದ್ರೆ ನಾವು ಕೇಳೋಕ್ಕಾಗತ್ತಾ? ಅಲ್ಲ, ಕೇಳೋಕ್ಕೂ ಆಗೋದಿಲ್ಲ, ಬಟ್ ನೀವು ತಗೊಂಡಿರೋದೇ ಕಾಸ್ಟ್ಲಿ ತಗೊಂಡಿದ್ದೀರಾ ಗಾಡಿನ. ಏನೋ ಒಟ್ಟೆ ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆ, ಕಂಡೀಷನ್ ಇತ್ತು, ಕಂಡಿರೋ ಗಾಡಿ. ಹ್ಞೂ ಎಲ್ಲ ಪಾರ್ಟಿ ಹತ್ರ, ಅವರು ರನ್ನಿಂಗ್ ಗಾಡಿ ಇದು, ನಾನು ಡೀಲರ್ ಹತ್ರ ತಗೊಂಡಿಲ್ಲ. ಹ್ಞೂ ಹ್ಞೂ. ಯಾರೋ ಹಿಂಗೆ ನಮ್ಮ ಥರ ಪಾರ್ಟಿಯವ್ರ ಹತ್ರ ಇದ್ದಿದ್ದಾವೆ ನಾನು ನೋಡಿದ ಗಾಡಿನ ತಗೊಂಡಿದ್ದು. ಓಕೆ, ಈಗ ಆಲ್ರೆಡಿ ನಿಮ್ಮ ಹೆಸ್ರಿಗೆ ಮಾಡಿಸಿದ ಮೇಲೆ 4 ಓನರ್ ಆಗಿದೆ, ಅವ್ರ ಹೆಸರಲ್ಲಿ 4 ಓನರ್ ಇದೆಯಾ? ಅವ್ರ ಹೆಸರಲ್ಲಿ 4 ಓನರ್ ಆಗಿದೆ. ಇನ್ನು ನನ್ನ ಹೆಸರು ಮಾಡಕ್ಕೆ ಕೊಟ್ಟಿದ್ದೀನಿ ನಾನು. ಕೊಟ್ಟಿದ್ದೀರಾ? ಹ್ಞೂ. ಇನ್ನೂ ಆಗಿಲ್ಲ. ಇನ್ನೂ ಆಗಿಲ್ಲ. ಈಗ ಅಕಸ್ಮಾತ್ ತಗೊಳ್ಳೋರು ಬಂದರೆ ನೀವು ಅವ್ರಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀರಾ? ಇಲ್ಲ, ನನ್ನ ಹೆಸ್ರಿಗೆ ಆಗೈತೆ. ಆಮೇಲೆ ಬೇಕಾದ್ರೆ ಅವರು ಇನ್ನೇನು ಕೊಟ್ಬಿಟ್ಟಿದ್ದೀನಲ್ಲ ಅದನ್ನೆಲ್ಲ ಚೇಂಜ್ ಮಾಡೋಕ್ಕೆ. ಅಲ್ಲ, ಕೊಟ್ಟಿದ್ರೆ ಈಗ ಆಗಿಲ್ಲ ಅಂದರೆ ವಾಪಸ್ ಇಸ್ಕೊಳ್ಳಿ, ಏನು ಸಮಸ್ಯೆ ಇರಲ್ಲ. ಹ್ಞೂ. ಇಲ್ಲಾಂದ್ರೆ ಸುಮ್ಮನೆ 5 ಓನರು ಅಲ್ಲಿಗೆ ತೊಗೊಂಡ್ರೆ ಮತ್ತೆ 6 ಓನರ್ ಆಗ್ತಾರೆ, ಗಾಡಿಗೆ ಮತ್ತೆ ಹಿಗ್ಗಮುಗ್ಗ ಕೇಳ್ತಾರೆ ರೇಟ್, ಹಂಗಾಗಿ ಹೇಳಿದ್ದು. ಹಾಂ, ಅದು ಕರೆಕ್ಟು. ಅದು ನಾನಂದರೆ ಇಲ್ಲಿ ಓಮಿನಿಲಿ ತಗೊಂಡೋಗಿ ನಾನು ಏನೋ ಮಾಡೋಣ ಅಂದ್ಬಿಟ್ಟು ಇದು ಮಾಡಿದೆ. ಹ್ಞೂ. ಓಮಿನಿಲಿ ತಗೊಂಡೋಗಿ ನಾವು ಟೇಬಲ್ ಮೇಲೆ ಇಟ್ಕೊಂಡು ನಾವು ತಿಂಡಿ ಹೋಟ್ಲು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. ಓಕೆ. ಸೊ ಆ ರೀತಿ ಎಲ್ಲ ಮಾಡಿದ್ರೆ ಹೋಗಲ್ಲ, ಈ ಟೇಬಲ್ ಮೇಲೆ ಇಟ್ಕೊಂಡಲ್ಲ ಇದಾಗಲ್ಲ ಅಂತ ಹೇಳ್ಬಿಟ್ಟು ಹ್ಞೂ. ಅದಕ್ಕೆ ಫುಡ್ ಕ್ಯಾಂಟೀನ್ ಬರುತ್ತಲ್ರ, ಹೌದೌದು. ಆ ಥರ ಕ್ಯಾಂಟೀನ್ ತಗೊಂಡು ಮಾಡೋಣ ಅಂತೇಳಿ ನಾನು ಇದು ಓಮಿನಿ ಮಾಡ್ತಾ ಇರೋದು. ಇನ್ನೇನು ಪ್ರಾಬ್ಲಮ್ ಏನಿಲ್ಲ. ಸರಿ ಸರಿ ಸರ್, ಆಯ್ತು. ಕಮ್ಮಿ ಆಗುತ್ತಾ ರೇಟು? ಅಷ್ಟೇ ಸರ್, ಬರಲಿ ನೋಡೋಣ, ಇಷ್ಟಪಟ್ಟು ಕೂತ್ಕೊಳ್ಳಿ. ಹ್ಞೂ. ನಾನು ಅದರಲ್ಲೂ ನಾನು ತಗೊಂಡಿರೋದು 10,000 ಬಿಟ್ಟು ಹೇಳ್ತಾ ಇದ್ದೀನಲ್ಲ, ಹ್ಞೂ. ಬಂದು ತಗೊಳ್ಳಿ. ಗಾಡಿ ಮಾತ್ರ ಓಕೆ ಸರ್, ಖರ್ಚು ಏನಿಲ್ಲ, ಯಾವುದೋ ₹1 ಖರ್ಚಿಲ್ಲ. ಸರಿ ಸರಿ. ಹಾಂ. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೆ ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್, ಆಯಿತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ, ಓಕೆನಾ? ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ, ನಿಮ್ಮದೇ ಅಂತಲ್ಲ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲ್ ಯಾರದೇ ಗಾಡಿ ಸೇಲಿಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು ವೀಕ್ಷಕರೇ. ಗಾಡಿ ಸೇಲಿಗಿತ್ತು ಅಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತೀವಿ ನೋಡಿ ವೀಕ್ಷಕರೇ, ಇದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು. ಹಾಗೆ ನಿಮ್ದು ಯಾವ್ದಾದ್ರು ಬಿಸ್ನೆಸ್ ಪ್ರಮೋಷನ್ ಇದ್ದರೆ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಸ್ಕೊಬೇಕಂದ್ರೆ ವೀಕ್ಷಕರೇ ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ, ಓಕೆನಾ?